ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡತ್ತೇನೆ ನೋಡ್ರಿ. ನಾನು ಇವತ್ತು ನಾವು ಊರಿಗೆ ಬಂದೇವಿ. ನಮ್ದು ಶೆಲುವಡಿ ವೀರಭದ್ರೇಶ್ವರ ಜಾತ್ರೆ ಐತಿ. ನಿನ್ನೆ ತೇರಾಗೈತಿ, ಇವತ್ತು ಜಾತ್ರೆ. ಹಾಗಾಗಿ ಇವತ್ತು ನಾವು ಜಾತ್ರೆಗೆ ಬಂದೇವಿ. ಈಗ ನಾವು ಜಾತ್ರೆಯಾಗ ಹೊಂಟೇವಿ. ಈಗ ಟೈಮ್ ಬಂದು 2:42 ಆಯ್ತು. ಇವಾಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಾಕತ್ತೇನಿ. ಬರ್ರಿ, ನಾನು ನಿಮಗೂ ಕರ್ಕೊಂಡು ಹೋಗ್ತೀನಿ ಜಾತ್ರೆಗೆ. ಈಗ ನೋಡ್ರಿಪ್ಪ, ನಾವು ಎಲ್ಲರೂ ರೆಡಿ ಆದ್ವಿ. ರೆಡಿಯಾಗಿ ಇವಾಗ ಜಾತ್ರೆಗೆ ಹೊಂಟೇವಿ ನೋಡ್ರಿ. ನಮ್ಮ ಮಮ್ಮಿ, ನಮ್ಮ ಆಂಟಿ, ನಮ್ಮ ತಂಗ್ಯಾರು, ನಮ್ಮ ತಮ್ಮ, ನಮ್ಮ ಆಂಟಿ ಕಾಕ ಅಷ್ಟ್ರು ಜಾತ್ರೆಯಾಗ ಹೊಂಟೇವಿ ನಾವೀಗ. ಅವರು ಫೋಟೋ ಅದು ತೊಗೊಳತ್ತಾರ. ನಾವೀಗ ನಡ್ಕೊತನಕ್ಕೆ ಮನೆಯಿಂದ ದೂರ ಏನಾಗಂಗಿಲ್ಲ. ಹಾಗಾಗಿ ಉಷ್ಟ್ರು ಕೂಡಿ ಮನೆ ಬಿಡುವಾಗ 3 ಗಂಟೆನ ಆಯ್ತು. ಈಗ ನೋಡ್ರಿ, ಉಷ್ಟ್ರು ಸೇರಿ ಇವಾಗ ನಾವು ಹೊಂಟ್ವಿ ಜಾತ್ರೆಯಾಗ. ಇದು ನೋಡ್ರಿ, ನಮ್ಮ ವೀರಭದ್ರೇಶ್ವರ ಗುಡಿಗೆ ಹೋಗ್ಬೇಕಾರೆ ಕಮಾನ್ ಮಾಡ್ಯಾರ. ಸುಕ್ಷೇತ್ರ ಶ್ರೀ ವರಸಿದ್ಧಿ ವೀರಭದ್ರೇಶ್ವರ ಶೆಲವಡಿ ಅಂತ ಹೇಳಿ ನೋಡ್ರಿ. ಇವೆಲ್ಲನೂ ಅಂಗಡಿ ಎಲ್ಲ ಹಾಕ್ಕೊಂಡಾರ. ಗೋಬಿ ಅಂಗಡಿ ಮತ್ತು ಸ್ಟೇಷ್ನರಿ ಸಾಮಾನು, ಹುಡುಗರು ಗಾಡಿ ಅವೆಲ್ಲನೂ ಬಂದವು. ನಾವು ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಬಂದ್ರಾತಂತೇಳಿ ಫಸ್ಟ್ ಗುಡಿಗೆ ಹೊಂಟೇವಿ. ಈ ಬರ್ರಿ, ನಿಮಗೂ ನಮ್ಮ ಮನೆ ದೇವರಾದ ವೀರಭದ್ರೇಶ್ವರ ದರ್ಶನ ಮಾಡಿಸ್ತೀನಿ ನೋಡ್ರಿ. ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ಫೋಟೋ ಅಲಾವ್ ಐತಿ, ಫೋಟೋ ವೀಡಿಯೋ ಅಲಾವ್ ಐತಿ, ಏನೂ ಪ್ರಾಬ್ಲಮ್ ಇಲ್ಲ. ನಾವು ಸ್ವಲ್ಪ ಜಲ್ದಿ ಮಧ್ಯಾಹ್ನ ಬಂದಿದ್ದಕ್ಕೆ ಗದ್ದಲಿಲ್ಲ. ಸಂಜೆ ಮುಂದೆ ಹಳ್ಳಿ ಮಂದಿ ಎಲ್ಲ ಬರ್ತಾರಲ್ವ, ಹಾಗಾಗಿ ಭಾಳ ಗದ್ದಲಕ್ಕೈತಿ. ಗುಡಿ ದರ್ಶನನೂ ಲೇಟ್ ಆಕೈತಿ. ಈಗ ನೋಡ್ರಿ, ನಾನು ತೋರ್ಸಾತೀನಲ್ವ ವೀರಭದ್ರೇಶ್ವರ ಅಂದ್ರೆ ಹಿಂದಿನ ದಿನ ತೇರು ಎಳೆದಿರ್ತಾರಲ್ವ, ಹಾಗಾಗಿ ವೀರಭದ್ರೇಶ್ವರರು ವಿಶ್ರಾಂತಿ ತೊಗೊತಿರ್ತಾರ ಅಂತ ಹೇಳ್ಕೊಂಡು ಬಂದಾರ. ನಮಗೂ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ, ಏನಾದ್ರು ತಪ್ಪು ಹೇಳಿದರೆ ಕ್ಷಮೆ ಇರಲಿ. ಇವಾಗ ಅಲ್ಲಿ ದರ್ಶನ ಮಾಡಿಕೊಂಡು ಈ ಕಡೆ ಬಂದ್ವಿ. ಇದು ಹಳೆ ವೀರಭದ್ರೇಶ್ವರ ಮೂರ್ತಿ. ಇದನ್ನು ಈ ಕಡೆ ಆಚೆ ಇಟ್ಟು ಅದನ್ನು ಹೊಸದು ಗರ್ಭಗುಡಿ ಒಳಗೆ ಇಟ್ಟಾರ. ಈ ಕಡೆ ಭದ್ರಕಾಳಮ್ಮನ ದೇವಸ್ಥಾನ. ನಾವೆಲ್ಲ ದರ್ಶನ ಮಾಡಿಕೊಂಡು ಒಂದು 5-10 ನಿಮಿಷ ಕೂತು ಫೋಟೋ ಅದೆಲ್ಲನೂ ತೊಗೊಂಡ್ವಿ. ಸಾಯಂಕಾಲ ಫುಲ್ ಗದ್ದಲಕ್ಕೈತಿ, ಇಷ್ಟು ಕುಂದ್ರಾಕು ಜಾಗ ಇರಲ್ಲ. ಹಾಗಾಗಿ ನಾವು ಸ್ವಲ್ಪ ಮಧ್ಯಾಹ್ನ ಬಂದಿದ್ದು ಚಲೋ ಆತ ಅನ್ಸುತ್ತೆ. ಇಲ್ಲಿ ನೋಡ್ರಿ, ಬಳ್ಳಿ ಅವೆಲ್ಲನೂ ಹಚ್ಚಾರ. ನಾನು ಬಳೆ ಹೂವು ತೊಗೊಂಡೆ. ನಾನು ಏನೆಲ್ಲ ತೊಗೊಂಡೆ ಅಂತ ಹೇಳಿ ನಿಮ್ಗೆ ಮನೆಗೆ ಹೋಗಿ ತೋರಿಸ್ತೀನಿ. ಜಾತ್ರೆ ಮಾತ್ರ ತುಂಬ ಚೆನ್ನಾಗಿತ್ತು. ಯಾಕೋ ಈ ಸತಿ ಜೋಕಾಲಿ ಅಂತ ಹೇಳ್ತಾರಲ್ವ, ಬ್ರೇಕ್ ಡ್ಯಾನ್ಸ್, ಅವು ಯಾವೂ ಜಾಸ್ತಿ ಬಂದಿದ್ದಿಲ್ಲ, ಯಾಕೋ ಗೊತ್ತಿಲ್ಲ. ಮತ್ತು ಅದೆಲ್ಲ ಮುಗಿಸ್ಕೊಂಡು ತೊಗೊಂಡು ಬಂದ್ವಿ. ಬಳಿಯವು ಇಲ್ಲಿ ಬಟಾಣಿ ಚಾಟ್ಸ್ ಮಾಡತ್ತಿದ್ರು, ಅದನ್ನು ತೊಗೊಂಡ್ವಿ. ಆಮೇಲೆ ಇಲ್ಲಿ ಬಂದು ಗೋಬಿ ಮಂಚೂರಿ ತೊಗೊಂಡ್ವಿ ನೋಡ್ರಿ. ಒಂದು ಪ್ಲೇಟಿಗೆ 20 ರೂಪಾಯಿದು ತೊಗೊಂಡು ತಿನ್ಕೊಂಡು ಮನೆಗೆ ಹೊಂಟ್ವಿ. ಇದು ಬಟಾಟೊ ಟ್ವಿಸ್ಟರ್ ತೊಗೊಂಡ್ವಿ, ಇದು 30. ಹಂಗೆ ತೊಗೊಂಡು ನಮ್ಮ ಜಾತ್ರೆ ಮುಗೀತು ನೋಡ್ರಿ. ಮನೆ ಕಡೆ ಹೊರಟ್ವಿ. ಇವಾಗ ಮನೆ ಕಡೆ ಹೊಂಟ್ವಿ ನೋಡ್ರಿ. ನಾವು ಅವ್ರು ನಮ್ಮ ಅಂಟಿ ಕಾಕ ಮುಂದೆ ಬಂದು ಕುಂತಿದ್ರು. ನಾವು ಅಲ್ಲಿ ನಿಂತಿದ್ವಿ, ಏನೋ ತೊಗೊಳಕತ್ವಿ. ಹಾಗಾಗಿ ಅವ್ರು ಮುಂದೆ ಬಂದು ಕುಂತಿದ್ರು. ಅವರು ಪ್ರೆಗ್ನೆಂಟ್ ಅಲ್ವ, ಹಾಗಾಗಿ ಕುಂತಿದ್ರು. ಈಗ ಮನೆಗೆ ಬಂದ್ವಿ ನೋಡ್ರಿ. ನಾವು ಬಜ್ಜಿ ಅದು ತೊಗೊಂಬಂದೀವಿ. ಏನೆಲ್ಲ ತೊಗೊಂಬಂದೀನಿ ಅಂತೇಳಿ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ. ನಾವು ಬಜ್ಜಿ ತೊಗೊಂಬಂದೀವಿ, ಮನೆಗೆ ಬಂದ್ವಿ. ಬಜ್ಜಿ ತಿನ್ಬೇಕು, ಬರ್ರಿ ನೀವು ಬಜ್ಜಿ ತಿನ್ಬರ್ರಿ. ನೋಡ್ರಿ, ಜಾತ್ರೆಗೆ ಹೋಗಿ ಬಂದ್ವಿ ನಾವು. ಬಂದಿಂದ ಬಜ್ಜಿ ಅದನ್ನೆಲ್ಲ ತಿಂದ್ವಿ. ಜಾತ್ರೆಗೆ ಏನೆಲ್ಲ ಶಾಪಿಂಗ್ ಮಾಡ್ಕೊಂಬಂದೇನಿ ಅಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಕತ್ತೇನೆ ನೋಡ್ರಿ. ಮೊದ್ಲೇಕ ಇವೆರಡು ಕ್ಯಾಪ್ ತೊಗೊಂಬಂದೇವಿ. ಈ ಚಳಿ ಅಲ್ರಿ, ಈಗ ಇದೊಂದು ಕ್ಯಾಪು ಇವಕ್ಕೆ 100 ರೂಪಾಯಿ ರೀ. ಇದು 100, ಇದು 100 ರೂಪಾಯಿ ಕೊಟ್ಟು ತೊಗೊಂಬಂದೀವಿ. ಮತ್ತು ಇದು ಒಂದು ಕ್ಯಾಪ್ ನೋಡ್ರಿ. ಇದು ನಮ್ಮ ಮನ್ಯಾಗ ಒಂದು ಪಾಪು ಐತ್ರಿ, ಅದಕ್ಕಂತೆ ತೊಗೊಂಬಂದೇವಿ. ತೋರಿಸ್ತೇನ್ರಿ ನಿಂಗೆ ಆ ಪಾಪು ಯಾವ್ದಂತೇಳಿ. ಮತ್ತೆ ಇವೆರಡು ಒಂದೊಂದು ಡಜನ್ ಬಳಿ ತೊಗೊಂಬಂದೇನಿ ನೋಡ್ರಿ. ಈ ಥರ ಅದಾವು, ಗ್ರೀನ್ ಕಲರ್ ಬಳಿ. ಇವು 60 ರೂಪಾಯಿ ಡಜನ್ ಇವು ಬಳಿ. ಮತ್ತು ಈ ಥರ ಕ್ಲಿಪ್ ತೊಗೊಂಬಂದೇವಿ, ಬಟರ್ಫ್ಲೈ ಕ್ಲಿಪ್ಪು. ಇವು ನಮ್ಮ ಅಂಟಿಯಾರು ತೊಗೊಂಡ್ರ. ಇವು ಸರ. ಇದನ್ನ ಒಂದು ನಮ್ಮ ತಂಗಿ ತೊಗೊಂಡ, ಒಂದು ನಾ ತೊಗೊಂಡೆ ನೋಡ್ರಿ. ಇವು 100 ರೂಪಾಯಿ ರೀ, ಇವು ಸರ. ಮತ್ತು ಇವು ರಬ್ಬರ್ ಬ್ಯಾಂಡ್ 5 ರೂಪಾಯಿಗೊಂದು, 10 ರೂಪಾಯಿಗೊಂದು. ಇದು 10 ರೂಪಾಯಿ ನೇಲ್ ಪಾಲಿಶ್. ಮತ್ತು ಇವು 2 ಸರ ತೊಗೊಂಬಂದೇವಿ. ಇವು 2.
ಮತ್ತು ಇವೆರಡು ಪರ್ಸ್ ತೊಗೊಂಬಂದೇವು ನೋಡ್ರಿ, ಬಾಯ್ಸ್ ಇವು, ಒಂದು ನಮ್ಮ ತಮ್ಮಾಗ, ಒಂದು ನಮ್ಮ ಅಪ್ಪಾಜಿಯರ್ಗೆ. ಇದೊಂದು ಈಗ ಪಾಪ ಅಂತ ಹೇಳಿದ್ನಲ್ರಿ, ಆ ಪಾಪನ ತೊಗೊಂಬಂದೈತೆ ನೋಡ್ರಿ, ಅಂಬ್ರೆಲಾನ 20 ರೂಪಾಯಿ ಕೊಟ್ಟು ತೊಗೊಂಬಂದೈತೆ ನೋಡ್ರಿ. ನಾವು ಇಷ್ಟೆಲ್ಲ ತೊಗೊಂಬಂದೇವಿ. ಈ ವಿಡಿಯೋನ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.